ಸಿದ್ಧಗಂಗಾ ಶ್ರೀಗಳ ಹೆಲ್ತ್ ಬುಲೆಟಿನ್ ಬಿಡುಗಡೆಯಾಗಿದೆ. ಶ್ರೀಗಳ ಆರೋಗ್ಯ ನಿರೀಕ್ಷಿತ ಮಟ್ಟದಲ್ಲಿ ಚೇತರಿಕೆ ಆಗಿಲ್ಲ ಅನ್ನೋ ಒಂದು ಅಂಶಗಳು ಈ ಹೆಲ್ತ್ ಬುಲೆಟಿನ್ ನಲ್ಲಿ ಉಲ್ಲೇಖ ಆಗಿದೆ. ಅದರಲ್ಲಿ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಏನು ನಿರೀಕ್ಷಿತ ಚೇತರಿಕೆಯನ್ನ ಎಕ್ಸ್ಪೆಕ್ಟ್ ಮಾಡಿದ್ರು, ಆದ್ರೆ ಅಷ್ಟರ ಮಟ್ಟಿಗೆ ಚೇತರಿಕೆ ಆಗಿಲ್ಲ ಅನ್ನೋ ವಿಚಾರ ಸಿದ್ಧಗಂಗಾ ಶ್ರೀಗಳ ಆಪ್ತ ವೈದ್ಯ ಪರಮೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವೇ ನಿರೀಕ್ಷೆ ಮಾಡ್ತಾ ಇದೀವಿ, ಆ ಮಟ್ಟಕ್ಕೆ ಚೇತರಿಕೆ ಕಾಣ್ತಾ ಇಲ್ಲ, ಆದ್ರೆ ಸದ್ಯಕ್ಕೆ ಆತಂಕ ಪಡುವಂತದ್ದಿಲ್ಲ ಅನ್ನೋದು ಸಿದ್ಧಗಂಗಾ ಶ್ರೀಗಳ ಹೆಲ್ತ್ ಬುಲೆಟಿನ್ ಬಿಡುಗಡೆ ಆಗಿದೆ. ಆಪ್ತ ವೈದ್ಯರಾದಂತಹ ಪರಮೇಶ್ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಸದ್ಯಕ್ಕೆ ಶ್ವಾಸಕೋಶದ 2 ಭಾಗದಲ್ಲಿ ನೀರು ತುಂಬಿಕೊಂಡಿದೆ, ಅದನ್ನ ಹೊರತೆಗೆಯಲಾಗ್ತಾ ಇದೆ. ಅದೇ ರೀತಿಯಾಗಿ ಪೂಜೆ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ, ಸದ್ಯಕ್ಕೆ ಶ್ರೀಗಳು ರೆಸ್ಟ್ ನಲ್ಲೇ ಇದ್ದಾರೆ ಅಂತ. ಈಗ ಸ್ವತಃ ಆಪ್ತ ವೈದ್ಯರಾದಂತಹ ಪರಮೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಪರಮೇಶ್ ಅವರೇ. ನಮಸ್ಕಾರ. ಈಗ ಹೆಲ್ತ್ ಬುಲೆಟಿನ್ ಹೇಳೋ ಪ್ರಕಾರ ನೀವು ಎಕ್ಸ್ಪೆಕ್ಟ್ ಮಾಡಿದಂತ ಒಂದು ಚೇತರಿಕೆ ಇಲ್ಲ ಅಂತ, ಹೇಗಿದ್ದಾರೆ ಈಗ ಶ್ರೀಗಳು? ಅಲ್ಲ, ಇದು ಹಿಮೋಡೈನಮಿಕಲಿ ಸ್ಟೇಬಲ್ ಆಗಿದ್ದಾರೆ. ಅವ್ರದ್ದು ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ, ಮತ್ತೆ ಹಾರ್ಟ್ ರೇಟ್, ಶ್ವಾಸಕೋಶದ ಸ್ಯಾಚುರೇಷನ್, ಇದು ಎಲ್ಲಾನು ಚೆನ್ನಾಗಿದೆ. ಆದ್ರೆ ನಮ್ದು ಪ್ರತಿನಿತ್ಯ ನಾವು ರಕ್ತ ಪರೀಕ್ಷೆಗಳು ಇದನ್ನೆಲ್ಲ ಮಾಡ್ತಾ ಇದ್ವಲ್ಲ, ಅದರಲ್ಲಿ ಆಲ್ಬುಮಿನ್ ಅಂಶ ದಿನೇ ದಿನೇ ಕಮ್ಮಿ ಆಗ್ತಾ ಇದೆ. ನಾವು ಹೊರಗಡೆಯಿಂದಲೇ ಕೊಡ್ಬೇಕು, ಕೊಟ್ಟಾಗಷ್ಟೇ ಅದು ನಾರ್ಮಲ್ ಆಗಿರುತ್ತೆ. ಮತ್ತೆ ಕೊಡ್ಲಿಲ್ಲ ಅಂತಂದ್ರೆ ಅದು ಕಮ್ಮಿ ಆಗ್ಬಿಡುತ್ತೆ. ನೀವು ಹೇಳ್ತಾ ಇದ್ರಿ ಮಾತಾಡ್ತೀವಿ, ಎಷ್ಟು ದಿನ ಎಕ್ಸ್ಟರ್ನಲ್ ಇಂದ ಕೊಡ್ಬೋದು ಅಂತ ಗೊತ್ತಿಲ್ಲ ಅನ್ನೋದು. ಹೌದೌದೌದೌದು. ನಾವು ಅದು ಎಕ್ಸ್ಟರ್ನಲ್ ಇಂದ ಕೊಟ್ಟಾಗ ಬಹಳಷ್ಟು ಅದರ್ ಅಡ್ವರ್ಸ್ ಎಫೆಕ್ಟ್ಸ್ ಇರುತ್ತೆ, ಬಹಳ ಬೇರೆ ತೊಂದರೆಗಳು ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ಹೊರಗಡೆಯಿಂದ ಕೊಡೋದು ಬಹಳ ದಿನ ಕೊಡಕ್ ಆಗೋದಿಲ್ಲ. ಅದನ್ನ ನೋಡ್ಕೊಂಡು ನಿಧಾನಕ್ಕೆ ನಾವು ಸ್ಲೋ ಮಾಡ್ಬೇಕಾಗುತ್ತೆ, ಬೇಕಾಗುತ್ತೆ. ಮಾತನಾಡ್ತಿದಾರ ಶ್ರೀಗಳು ನಿಮ್ಮ ಹತ್ರ? ಮಾತನಾಡ್ತಾರ ಹೇಗೆ? ಇಲ್ಲ ಇಲ್ಲ ಇಲ್ಲ, ಮಾತಾಡೋದೆಲ್ಲ ಇಲ್ಲ. ಕಣ್ ತೆಗೆದು ನೋಡ್ತಾರೆ, ನಾವು ಹೇಳೋದಕ್ಕೆ ರಿಯಾಕ್ಟ್ ಮಾಡ್ತಾರೆ, ಕೈ ಕಾಲೆಲ್ಲ ಮೂವ್ ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ. ಓಕೆ ಓಕೆ. ಜೊತೆಗೆ ಬಾಡಿಲಿ ಈಗ ಪ್ರೋಟೀನ್ ಅಂಶ ಕೂಡ ಕಡಿಮೆ ಆಗ್ತದೆ, ಅದು ಕೂಡ ಕೊಡ್ತಾ ಇದ್ರೆ ಹೇಗೆ ಅಂತ? ಹೌದು ಹೌದು, ಅದನ್ನು ಕೊಡ್ತಾ ಇದೀವಿ. ಅದು ಕೊಟ್ಟದ್ದು ಈಗ ಏನಂದ್ರೆ 2 ಇದರಲ್ಲಿ ಕೊಡ್ತಾ ಇದೀವಿ. ರಕ್ತನಾಳಗಳ ಮೂಲಕ ಒಂದು ಆಲ್ಬುಮಿನ್ ಕೊಡ್ತಾ ಇದೀವಿ, ಎಂಟ್ರಲ್ ರೂಟ್ ನಲ್ಲಿ ಕೊಡ್ತಾ ಇದೀವಿ. ಅದು ಎಷ್ಟರ ಮಟ್ಟಿಗೆ ಶರೀರದ ಅಬ್ಸರ್ವ್ ಆಗುತ್ತೆ ಅಂತ ಅನ್ನೋದು ಗೊತ್ತಿಲ್ಲ, ಆಗ್ತಾ ಇಲ್ಲ ಸರಿಯಾಗಿ. ಈಗ ಸಾಮಾನ್ಯ ಜನರಿಗೆ ಈ ಮೆಡಿಕಲ್ ಟರ್ಮ್ಸ್ ಎಲ್ಲ ಗೊತ್ತಿರೋದಿಲ್ಲ, ಅವ್ರಿಗೆ ಏನಂತೀರಿ ಅಂತ ಈಗ ಭಕ್ತರಿಗೆ, ಅವರಿಗೆ ಸದ್ಯದ ಸ್ಥಿತಿ ಬಗ್ಗೆ? ಅದೇ ಏನಂದ್ರೆ ಅವ್ರ ಪೂರ್ಣ ಚೇತರಿಕೆ ಆಗ್ಬೇಕು ಅಂತಂದ್ರೆ ಅವ್ರ ಶರೀರದಲ್ಲಿ ನಾವು ಏನು ಈಗ ಹೊರಗಡೆಯಿಂದ ಕೊಡ್ತಿರ್ತೀವಲ್ಲ, ರಕ್ತ ಕಣಗಳು, ಪ್ರೋಟೀನ್ ಅಂಶ, ಆಲ್ಬುಮಿನ್, ಇವೆಲ್ಲನೂ ಅವ್ರ ಶರೀರದಲ್ಲಿ ಉತ್ಪತ್ತಿ ಆಗ್ಬೇಕು. ಉತ್ಪತ್ತಿ ಆದಾಗ ಅವರು ಪೂರ್ಣ ಚೇತರಿಕೆ ಆಗ್ತಾರೆ ಅಂತ ಅನ್ನೋದು ಭರವಸೆ ಇರುತ್ತೆ. ನಾವು ಏನು ಈ ಮೆಡಿಸಿನ್ಸ್ ಇದೆಲ್ಲ ಕೊಡೋದು ಮತ್ತೆ ಹೊರಗಡೆಯಿಂದ ಕೊಡೋದು ಇದೆಲ್ಲ ಟೆಂಪರರಿ ಅಷ್ಟೇನೆ, ಟು ಕಾಂಪನ್ಸೇಟ್ ಮೇಂಟೈನ್ ಅದಕ್ಕೋಸ್ಕರ ಕೊಡ್ತೀವಿ ಅಷ್ಟೇನೆ. ಅವ್ರ ಶರೀರದಲ್ಲಿ ಉತ್ಪತ್ತಿ ಆದ್ಮೇಲೆ ಪೂರ್ಣ ಚೇತರಿಕೆ ಆಗೋದು. ಅಲ್ಲಿ ತನಕ ಚೇತರಿಕೆ ಗುಣಮಟ್ಟನ ಚೇತರಿಕೆ ಇದನ್ನ ನಾವು ಕಾಣಕ್ಕೆ ಸಾಧ್ಯ ಆಗೋದಿಲ್ಲ. ಫೈನ್ ಫೈನ್, ಥ್ಯಾಂಕ್ ಯು ಪರಮೇಶ್ವರ್ ಅವರೇ ಮಾತನಾಡೋದಕ್ಕೆ.